ಬಂಪರ್ ಆಫರ್ ಅಂತಾನೆ ಹೇಳ್ತೀನಿ. ಯಾರ್ಯಾರ ಹತ್ರ ಎಲ್ಲ ಏರ್ಟೆಲ್ ಸಿಮ್ ಇದೆ ಅವ್ರಿಗೆ 10 ಲಕ್ಷ ರೂಪಾಯಿವರೆಗೂ ಲೋನ್ನ ಕೊಡ್ತಿದ್ದಾರೆ. ಹೇಗೆ ಏನಪ್ಪ ಹೆಂಗೆ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಇವಾಗ ಓಪನ್ ಮಾಡಿದ ತಕ್ಷಣ ಆ್ಯಪ್ನ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಆ್ಯಪ್ನ ನಾನು ಇವಾಗ ಓಪನ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು. ಸೊ ನಾರ್ಮಲ್ ರೀಚಾರ್ಜಿಂಗ್ ಎಲ್ಲ ಇರುತ್ತೆ. ಅದಾದಮೇಲೆ ನೀವು ಜಸ್ಟ್ ಕೆಳಗೆ ಬರ್ತಾ ಆಪ್ಷನ್ಸಲ್ಲಿ ಫಿನಾನ್ಸ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ಜಸ್ಟ್ ಮೇಲ್ ಡ್ರ್ಯಾಗ್ ಮಾಡಿದ ತಕ್ಷಣ ನಿಮಗೆ ಪರ್ಸ್ನಲ್ ಲೋನು, ಇನ್ಸ್ಟಾ EMI ಕಾರ್ಡು, ಕ್ರೆಡಿಟ್ ಕಾರ್ಡು, ಫಿಕ್ಸ್ಡ್ ಡೆಪಾಸಿಟು, ಗೋಲ್ಡ್ ಲೋನ್, ಹಾಗೆ ಬ್ಯಾಂಕ್ ಅಕೌಂಟ್ ಅಂತ ಅಂದ್ಬಿಟ್ಟು ನಿಮಗೆ ಈ ಥರ ಸಾಕಷ್ಟು ಆಪ್ಷನ್ಸ್ನ ಕೊಡ್ತಾರೆ. ಈ ಒಂದು ಏರ್ಟೆಲ್ ಆ್ಯಪಲ್ಲಿ ನೀವು ಬ್ಯಾಂಕ್ ಅಕೌಂಟು ಕೂಡ ಸಮೇತ ನೀವು ಮಾಡಿಸ್ಕೋಬೋದು. ಸೊ ಫಸ್ಟ್ ಮೊದಲಿಗೆ ಪರ್ಸ್ನಲ್ ಲೋನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಿರ್ಬೋದು. ಅಪ್ ಟು 10 ಲಕ್ಷ ರೂಪಾಯಿವರೆಗೂ ನನಗೆ ಲೋನ್ಸ್ ಕೊಡೋ ಥರ ಇಲ್ಲಿ ಮಾಡಿದ್ದಾರೆ. ಸೊ ಇದಾದಮೇಲೆ ಗೆಟ್ ಲೋನ್ ಆಫರ್ ಅಂತಲೂ ಕೂಡ ಇದೆ. ವಿಶೇಷವಾಗಿ ಇಲ್ಲಿ ಗಮನಿಸ್ತಾ ಇದ್ದರೆ ಈಸಿ 100% ಆನ್ಲೈನ್ ಅಪ್ರೋಸೆಸ್ ಅಂತ ಇದೆ. ಜೊತೆಗೆ ಫ್ಲೆಕ್ಸಿಬಲ್ EMI ಆಪ್ಷನ್ಸ್, ಹಾಗೆ ಅಮೌಂಟ್ ಟ್ರಾನ್ಸ್ಫರ್ ಇನ್ 3 ಮಿನಿಟ್ಸ್, ಅಂದರೆ ನಿಮಿಷದಲ್ಲೇ ನಿಮಗೆ 10 ಲಕ್ಷ ರೂಪಾಯಿ ತನಕ ಸಾಲ ಕೊಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಸೊ ಈ ಥರ ಒಂದು ಪ್ರೊಸೆಸಲ್ಲಿ ಯಾವ ಥರ ನೀವು ಲೋನ್ನ ಪಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಲೋನ್ ಆಫರ್ನ ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇಂಟರ್ಫೇಸ್ ಬರುತ್ತೆ ಅಂತ. ಸೊ ಕಂಪ್ಲೀಟ್ KYC ಡೀಟೇಲ್ಸ್ ಆ್ಯಸ್ ಯೂಶಲ್ಲು ಯಾವುದೇ ಲೋನ್ ಆ್ಯಪ್ಸಲ್ಲಿ ನೀವು ಲೋನ್ನ ಪಡ್ಕೋಬೇಕು ಇನ್ಸ್ಟಂಟಾಗಿ ಅಂದರೆ ಡಿಜಿಟಲಿ ತೊಗೋತಾ ಇದ್ದೀರಾ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಇನ್ಫಾರ್ಮೇಷನ್ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಆರಾಮಾಗಿ ಲೋನ್ನ ಪಡ್ಕೋಬೋದು. ಅಕಸ್ಮಾತ್ ನಾನು ತೋರಿಸ್ತಿರೋ ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲಪ್ಪ, ಏನು ಮಾಡೋದು ಅಂದರೆ ತಲೆ ಕೆಡಿಸ್ಕೋಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಬೆಸ್ಟ್ ಲೋನ್ ಆ್ಯಪ್ಸ್ ಅಂತ. ಅಲ್ಲೋಗಿ ನೀವು ಆರಾಮಾಗಿ ಲೋನ್ನ ಕೂಡ ತೊಗೋಬೋದು. ಸೊ ಇದಾದಮೇಲೆ ಈ ಥರ KYC ಡೀಟೇಲ್ಸು, ನೇಮು, ಹಾಗೆ ಮಂತ್ಲಿ ಇನ್ಕಮು ಎಲ್ಲ ಕಡೆ ಕೇಳ್ತಾರೆ. ಸೊ ಮಂತ್ಲಿ ಇನ್ಕಮ್ ಎಷ್ಟು ಬರ್ತಿದೆ, ಹಾಗೆ ಆಕ್ಯುಪೇಷನ್ ಟೈಪು ಅಂದರೆ ಸ್ಯಾಲ್ರಿಡಾ ಅಥವಾ ಸೆಲ್ಫ್ ಎಂಪ್ಲಾಯ್ಡಾ, ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಇದಾದಮೇಲೆ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಪ್ರೊಸೀಡ್ ಕೊಟ್ಟರೆ ನಿಮಗೆ ಆರಾಮಾಗಿ ವಿತಿನ್ ಮಿನಿಟ್ಸಲ್ಲಿ ನಿಮಗೆ ಲೋನ್ ಅಪ್ರೂವಲ್ ಆಗುತ್ತೆ. ಹಾಗೆ ಇನ್ಸ್ಟೆಂಟಾಗಿ ಲೋನ್ ಕೂಡ ನಿಮ್ಮ ಬ್ಯಾಂಕಿಗೆ ಬಂದು ಬೀಳುತ್ತೆ. ಸೊ ಇದಾದಮೇಲೆ ಕೆಳಗೆ ಬರ್ತಿದ್ದಂಗೆ, ಸೊ ಇದೆಲ್ಲ ನಾನು ಪರ್ಸ್ನಲ್ ಲೋನು, ಇನ್ಸ್ಟಾ EMI ಕಾರ್ಡು ಅವರು ಕೂಡ ಕೊಡ್ತಾರೆ, EMI ಕಾರ್ಡು, ಜೊತೆಗೆ ಕ್ರೆಡಿಟ್ ಕಾರ್ಡ್ ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ 8.3% ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇನ್ನು ಗೋಲ್ಡ್ ಲೋನ್ ಬೇಕು ಅಂತ ಅಂದರೆ ಅಂಥವ್ರಿಗೂ ಕೂಡ ಏರ್ಟೆಲ್ ಆ್ಯಪಿಂದ ಗೋಲ್ಡ್ ಲೋನ್ ಸಿಗ್ತಿದೆ. ಜೊತೆಗೆ ಬ್ಯಾಂಕ್ ಅಕೌಂಟ್ ಇಲ್ಲ, ಬ್ಯಾಂಕ್ ಅಕೌಂಟ್ ಮಾಡಿಸ್ಕೋಬೇಕು ಅಂತ ಅಂದರೆ ಏರ್ಟೆಲ್ ಆ್ಯಪ್ ಕಡೆಯಿಂದ ನಿಮಗೆ ಆರಾಮಾಗಿ ಬ್ಯಾಂಕ್ ಅಕೌಂಟ್ ಕೂಡ ಮಾಡಿಸ್ಕೋಬೋದು. ಜೊತೆಗೆ ಇಷ್ಟೇನಾ, ಇನ್ನು ಬೇರೆ ಬೇರೆ ಥರ ಇನ್ಸ್ಟಂಟ್ ಲೋನ್ಸ್ ಬೇಕು, ನನಗೆ ಇನ್ಸ್ಟಂಟ್ ಪೇಮೆಂಟ್ ಮಾಡಬೇಕು ಅಂತ ಅಂದರೆ ಅದಕ್ಕೂ ಕೂಡ ಆಪರ್ಚುನಿಟಿ ಇದೆ. ಇಲ್ಲಿ ನೋಡ್ತಿರ್ಬೋದು ಬಿಲ್ಸ್ ಆ್ಯಂಡ್ ರೀಚಾರ್ಜಸ್ಸು, ಏನಾದರೂ ಫೋನ್ ರೀಚಾರ್ಜ್ ಮಾಡ್ಕೋಬೇಕು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಬೇಕು, ಏನಾದರೂ ಲೋನ್ EMI ಕಟ್ಟಬೇಕು, ಕ್ರೆಡಿಟ್ ಕಾರ್ಡ್ ಬಿಲ್ಲು, ಹಾಗೆ ಸಿಲಿಂಡ್ರು ಏನಾದರೂ ನೀವು ಬುಕ್ ಮಾಡಬೇಕು, ಫಾಸ್ಟ್ಯಾಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಥರ ಆಪ್ಷನ್ಸು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಇವಾಗ ಪರ್ಸನಲ್ ಲೋನ್ ಬಗ್ಗೆ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಇನ್ಸ್ಟಾ EMI ಕಾರ್ಡ್ ಇದೆ. ಬನ್ನಿ ಅದರಲ್ಲಿ ಯಾವ ಥರ ಪ್ರೊಸೀಜರ್ ಇದೆ ಅಂತ ತೋರಿಸ್ಕೊಡ್ತೀನಿ. ಸೊ ಇನ್ಸ್ಟಾ EMI ಕಾರ್ಡ್ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು ಈ ಥರ ಇಂಟರ್ಫೇಸ್ ಕೊಡುತ್ತೆ. ಸೊ ಇಂಟರ್ಫೇಸಲ್ಲಿ ಆ್ಯಸ್ ಯೂಶಲು ಪರ್ಸ್ನಲ್ ಡೀಟೇಲ್ಸು ಎಲ್ಲ ಆ್ಯಪ್ ಲೋನ್ಸಲ್ಲೂ ನೀವು ಪ್ರೊವೈಡ್ ಮಾಡಲೇಬೇಕಾಗತ್ತೆ. ಆವಾಗಲೇ ನಿಮಗೆ ಈ ಥರ ಒಂದು ಇನ್ಸ್ಟಂಟ್ ಲೋನ್ಸ್ನ ಪಡಿಬೋದು. ಇದರಲ್ಲೂ ಕೂಡ ನೇಮ್ ಕೇಳಿದ್ದಾರೆ. ಜೊತೆಗೆ ಎಂಪ್ಲಾಯ್ಮೆಂಟ್ ಟೈಪು ನಿಮಗೆ ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಎರಡರಲ್ಲಿ ಯಾವ್ದಾರ ಒಂದು ಹಾಕೋಬೋದು. ಜೊತೆಗೆ ಪ್ಯಾನ್ ಕಾರ್ಡ್ ಇದರಲ್ಲಿ ಮೇಯ್ನಾಗಿ ಕೇಳಿದ್ದಾರೆ. ಇದರ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡು ಎರಡರಲ್ಲಿ ಒಂದು ನೀವು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಕೆಲವೊಂದು ಆ್ಯಪ್ಸಲ್ಲಿ ನಿಮಗೆ ಎರಡೂ ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ, ಬಿಕಾಸ್ ಆಫ್ ಸೇಫ್ ಆ್ಯಂಡ್ ಸೆಕ್ಯೂರ್ಡ್, ಹಾಗೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ತೊಗೊಳಕ್ಕೆ. ಸೊ ಇದಾದಮೇಲೆ ನೀವು ನೋಡ್ತಿರ್ಬೋದು ಶಾಪ್ ವಿತ್ ಈಸಿ EMIs, ಹಾಗೆ ಈ ಒಂದು ಆ್ಯಪಿಂದ ನಿಮಗೆ ಲೋನ್ಸು ಅಪ್ ಟು 1.5 lakh ಪ್ಲಸ್ ಸ್ಟೋರ್ಸ್ ತನಕ ನಿಮಗೆ ಈ ಒಂದು ಕಾರ್ಡ್ಗಳು ಆಕ್ಸೆಪ್ಟ್ ಮಾಡ್ತಾರೆ. ಸೊ ಬಜಾಜ್ ಫಿನಾನ್ಸ್ ಲಿಮಿಟೆಡ್ ಕ್ರಾಸ್ ಆಗಿರ್ಬೋದು, ಎಲ್ಲ ಕಡೆಯೂ ನಿಮಗೆ ಆರಾಮಾಗಿ ಈ EMI ಕಾರ್ಡ್ ಇಟ್ಕೊಂಡು ಶಾಪಿಂಗ್ ಕೂಡ ಮಾಡ್ಬೋದು. ಸೊ ಫ್ಲೆಕ್ಸಿಬಲ್ ರೀಪೇಮೆಂಟ್ ಟೆನ್ಯೂರ್ ಕೂಡ ಇರುತ್ತೆ. 3 ತಿಂಗಳಿಂದ ಹಿಡಿದು 60 ತಿಂಗಳ ತನಕ ನೀವು ಆರಾಮಾಗಿ ಈ ಒಂದು ಅಮೌಂಟ್ನ ಪೇ ಮಾಡ್ಕೋಬೋದು. ಸೊ ಇದಾದಮೇಲೆ ನೋಡ್ತಿರ್ಬೋದು ಎಲ್ಲ ಥರ ಪ್ರಾಡಕ್ಟ್ಸು ಬೈ ಮಾಡ್ಬೋದು. ಜೊತೆಗೆ ಈ ಥರ ಆ್ಯಪ್ಸ್ಗಳಲ್ಲೂ ಅವರು ಟೈಅಪ್ ಆಗಿದ್ದಾರೆ. ಸೊ ಅದಾದಮೇಲೆ ಸ್ಟೆಪ್ಸು ಕೂಡ ನೋಡ್ತಿರ್ಬೋದು. EMI ಕಾರ್ಡ್ನ ಪಡ್ಕೊಳ್ಳೋಕ್ಕೆ ಜಸ್ಟ್ 3 ಈಸಿ ಸ್ಟೆಪ್ಸ್ನ ಆ್ಯಕ್ಸೆಸ್ ಮಾಡಿದ್ರೆ ನಿಮ್ಮ ಕಾರ್ಡು ನಿಮ್ಮ ಕೈಗೆ ಸಿಗುತ್ತೆ. ಸೊ ಫಸ್ಟ್ ಒಂದು ನೆಸಸರಿ ಡೀಟೇಲ್ಸ್ನ ನೀವು ಶೇರ್ ಮಾಡಬೇಕು. ಅದಾದಮೇಲೆ KYC ವೆರಿಫಿಕೇಷನ್ ಮಾಡಿ, ನೆಕ್ಸ್ಟ್ ಪೇ ಒನ್ ಟೈಮ್ ಜಾಯ್ನಿಂಗ್ ಫೀ, ಇದರಲ್ಲಿ ಪ್ರೊಸೆಸಿಂಗ್ ಫೀ ಅಂತ ಅಂದ್ಬಿಟ್ಟು ಒನ್ ಟೈಮ್ ಜಾಯ್ನಿಂಗ್ ಫೀ ಕೂಡ ಕೇಳಿದ್ದಾರೆ. ಇದಾದಮೇಲೆ ನಿಮಗೆ ಜಸ್ಟ್ ಇನ್ಸ್ಟಾ EMI ಕಾರ್ಡು ನಿಮಗೆ ₹530 ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಕ್ರೆಡಿಟ್ ಕಾರ್ಡ್ ಯಾವ ಥರ ತೊಗೊಳ್ಳೋದು ಅಂತ ಅಂದರೆ
ಕ್ರೆಡಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಿರ್ಬೋದು ಅನ್ಲಿಮಿಟೆಡ್ 1% ಕ್ಯಾಶ್ ಬ್ಯಾಕಿಂದ ಹಿಡಿದು ಎಲ್ಲ ಥರ ಕ್ಯಾಶ್ ಬ್ಯಾಕ್ಸು ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಜಾಯ್ನಿಂಗ್ ಫೀ ಬಂದುಬಿಟ್ಟು ನಿಮಗೆ 500 ರೂಪೀಸ್ ಇವ್ರು ಚಾರ್ಜ್ ಮಾಡ್ತಿದ್ದಾರೆ ಏರ್ಟೆಲ್ ಆ್ಯಪ್ ಕಡೆಯಿಂದ. ಅದಾದಮೇಲೆ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಕ್ರೆಡಿಟ್ ಕಾರ್ಡ್ ಲಿಮಿಟ್ನ ಕೊಟ್ಟಿದ್ದಾರೆ. ಸೊ ಇಷ್ಟು ಕೂಡ ಈ ಒಂದು ಆ್ಯಪ್ಸಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಇಂಟ್ರೆಸ್ಟ್ ರೇಟಿಂದ ಹಿಡಿದು ಪ್ರತಿಯೊಂದು ಕೂಡ ಈ ಆ್ಯಪಲ್ಲೇ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿರ್ತಾರೆ. ಅಕಸ್ಮಾತ್ ಈ ಆ್ಯಪಲ್ಲಿ ನಿಮ್ಗೆ ಏನಾದರೂ ಲೋನ್ ಸಿಗ್ತಾ ಇಲ್ಲ, ಎಲಿಜಿಬಿಲಿಟಿ ಇಲ್ಲ ಅಂತ ಅಂದರೆ ತಲೆ ಕೆಡಿಸ್ಕೋಬೇಡಿ. ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೆಸ್ಟ್ ಆ್ಯಪ್ ಲೋನ್ಸ್ ಅಂತ ನಾನು ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲೂ ಹೋಗಿ ಆರಾಮಾಗಿ ಅಪ್ ಟು 5 ಲಕ್ಷ ರೂಪಾಯಿವರೆಗೂ ನೀವು ಲೋನ್ನ ಪಡ್ಕೋಬೋದು. ಸೊ ಇದೇ ಥರನೇ ನೀವು ಹೆಚ್ಚಿನ ವೀಡಿಯೋಸ್ ಬೇಕು, ಇನ್ಫಾರ್ಮೇಷನ್ಸ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.